ಆತ್ಮೀಯ ಸ್ನೇಹಿತರೆ, ಬೃಂದಾವನ ಕಂಪ್ಯೂಟರ್ ಚಾನಲ್ನ ವೀಕ್ಷಕರಿಗೂ ಮತ್ತು ಗುರು ಎರ್ಕಲ್ ಎನ್ನುವ ಫೇಸ್ಬುಕ್ ಪೇಜ್ನ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು. ಇಂದಿನ ವಿಷಯ ಬಂದು ಕರ್ನಾಟಕ ಸರ್ಕಾರದ ಆದೇಶದಂತೆ, ಅಂದರೆ ನಿನ್ನೆಯ ದಿನ ನಾವೆಲ್ಲರೂ ಕೂಡ ಕರ್ನಾಟಕ ಸರ್ಕಾರದ ನೂತನ ಮುಖ್ಯಮಂತ್ರಿಯಾಗಿ ಶ್ರೀಮಾನ್ಯ DK ಶಿವಕುಮಾರ್ ಸಾಹೇಬರನ್ನು ನಾವು ಮುಖ್ಯಮಂತ್ರಿಯಾಗಿ ನೋಡಿದ್ದೀವಿ. ಹಾಗಾಗಿ ಕರ್ನಾಟಕ ಸರ್ಕಾರದ ಹೊಸ ನೂತನ ಮುಖ್ಯಮಂತ್ರಿಯಾಗಿ 25ನೆಯ ಮುಖ್ಯಮಂತ್ರಿಯಾಗಿ ನಿನ್ನೆಯ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಆ ದಿನ ಅವರು ಹೇಳಿದ ಹಾಗೆ ರಾಜ್ಯದ ಶಾಲೆಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ. ಅಂದರೆ ಇಷ್ಟು ದಿನ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಬಸ್ ಪಾಸ್ ತೆಗೋಬೇಕಾದ್ರೆ ದುಡ್ಡು ಕಟ್ಟಿ ತಗೊಳ್ತಾಯಿದ್ರು. ಆದರೆ ಈಗ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಶ್ರೀ DK ಶಿವಕುಮಾರ್ ಅವರು ನಿನ್ನೆಯ ದಿನ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅವರು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಫ್ರೀ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅದು ಅವರ ಸರ್ಕಾರದ ಯೋಜನೆಯಾಗಿದೆ. ಆ ಯೋಜನೆಯ ಅರ್ಹತೆ ಪಡೆಯಲು ಪ್ರತಿಯೊಬ್ಬರೂ ಕೂಡ ಪ್ರತಿ ವರ್ಷ ಹೇಗೆ ನೀವು ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ, ಗ್ರಾಮ ಒನ್ ಕೇಂದ್ರದಲ್ಲೇ ಆಗಲಿ, ಕರ್ನಾಟಕ ಒನ್ ಕೇಂದ್ರದಲ್ಲೇ ಆಗಲಿ, ಬೆಂಗಳೂರು ಒನ್ ಕೇಂದ್ರದಲ್ಲೇ ಆಗಲಿ, ಅಥವಾ CS ಸೆಂಟರ್ನಲ್ಲೇ ಆಗಲಿ, ಅಥವಾ ಆನ್ಲೈನ್ ಸೆಂಟರ್ನಲ್ಲೇ ಆಗಲಿ, ನೀವು ನಿಮ್ಮ ಹತ್ತಿರದ ಯಾವ ಒಂದು ಸೌಕರ್ಯ ಸೇವಾ ಕೇಂದ್ರ ಅನುಕೂಲ ಆಗುತ್ತೆ ಅಂಥಲ್ಲಿ ನೀವು ಅರ್ಜಿಯನ್ನು ಹಾಕ್ತಾಯಿದ್ರಿ. ಅದೇ ರೀತಿ ಈಗಲೂ ಕೂಡ ನೀವು ಬಸ್ ಪಾಸ್ಗೆ ಅರ್ಜಿಯನ್ನು ಹಾಕಬೇಕು. ಹಾಕಿದ ನಂತರ ಆ ಹಾಕಿದ ಬಸ್ ಪಾಸ್ಗೆ ಹಾಕಿದಂಥ ಅರ್ಜಿಯನ್ನು ನೀವು ಪ್ರತಿ ಸಲವೂ ಹೇಗೆ ಡಿಪೋಗೆ ಕೊಡ್ತಾಯಿದ್ರೋ ಅಥವಾ ನಿಮ್ಮ ಕಾಲೇಜ್ಗಳಿಗೆ ಕೊಡ್ತಾಯಿದ್ರೋ ಅದನ್ನು ಅದೇ ಥರ ಕೊಡಬೇಕು. ಆವಾಗ ನಿಮಗೆ ಮತ್ತೆ ನಿಮಗೆ ಏನು ಪಾಸ್ ಬರುತ್ತಲ್ಲ, ಆ ಪಾಸ್ಗೆ ಏನು ದುಡ್ಡು ಕಟ್ತಾಯಿದ್ರಿ ನೀವು 750, 800, 1000 ಹಿಂಗೆ ದುಡ್ಡು ಇರ್ತಾಯಿತ್ತು. ಆ ದುಡ್ಡನ್ನು ಈಗ ಸರ್ಕಾರವೇ ಭರಿಸುತ್ತೆ. ಹಾಗಾಗಿ ಇನ್ನು ಯಾರು ಕೂಡ ಬಸ್ ಪಾಸ್ಗೆ ಅರ್ಜಿಯನ್ನು ಹಾಕಿಲ್ಲ ಅಂಥವರು ನಿಮ್ಮ ಹತ್ತಿರದ ಗ್ರಾಮ ಒನ್ ಸೆಂಟರ್ ಆಗಲಿ, CS ಸೆಂಟರ್ ಆಗಲಿ, ಅಥವಾ ಯಾವುದೇ ಒಂದು ನಿಮ್ಮ ಆನ್ಲೈನ್ ಸೇವೆ ಇರುವಂತಹ ಸೆಂಟ್ರಿಗೆ ಹೋಗಿ ತಮ್ಮ ಅರ್ಜಿಯನ್ನು ಹಾಕಿಸಿಕೊಳ್ಳಿ ಅಂತ ತಿಳಿಸುತ್ತಾ, ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಮತ್ತು ನಮ್ಮ ಬೃಂದಾವನ ಕಂಪ್ಯೂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗುರು ಎರ್ಕಲ್ ಎನ್ನುವ ಪೇಜನ್ನು ಫಾಲೋ ಮಾಡಿ ಅಂತ ತಿಳಿಸುತ್ತಾ, ಇಲ್ಲಿವರೆಗೂ ಕೂಡ ವೀಕ್ಷಣೆ ಮಾಡಿದಂಥ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.